ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ಮೈಸೂರಿನಲ್ಲಿ ಕಂಬಳದ ಪರ ವಿರೋಧ ಚರ್ಚೆಗಳು ಜೋರಾಗಿದೆ. ಸರ್ಕಾರ ಕಂಬಳವನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪರಿಸರವಾದಿಗಳು ಯಾವುದೇ ಕಾರಣಕ್ಕೂ ಕೂಡ ಕಂಬಳ ಬೇಡ ಅಂತೇಳಿ ವಿರೋಧವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮೈಸೂರಿನ ಸಾತ್ಗಳ್ಳಿ ಹೊರವಲಯದಲ್ಲಿ ಸುಮಾರು 25 ಎಕರೆಯನ್ನು ಕಂಬಳಕ್ಕೆ ಸರ್ಕಾರ ಈಗಾಗಲೇ ಗುರುತು ಮಾಡಿರುವಂಥದ್ದು. ಪುತ್ತೂರು ಶಾಸಕರಾದ ಅಶೋಕ್ ರೈ ಈಗಾಗಲೇ ಸ್ಥಳವನ್ನು ಕೂಡ ಜೂನ್ 26ರಂದೇ ಪರಿಶೀಲನೆಯನ್ನು ಮಾಡಿದ್ದು. ಆ ಎರಡು ಸ್ಥಳಗಳಲ್ಲಿ ಸಾತ್ಗಳ್ಳಿಯಲ್ಲಿರ್ತಕ್ಕಂಥ 25 ಎಕರೆ ಪ್ರದೇಶ ಏನಿದೆ, ಇದು ಕಂಬಳ ಮಾಡಲು ಸೂಕ್ತವಾದ ಜಾಗ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಅವರು ಒಂದು ವರದಿಯನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮರಗಳನ್ನ ಕಡಿಯುವುದರ ಮುಖಾಂತರ ಅಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಬರದಿಂದ ಜಿಲ್ಲಾಡಳಿತ ಮಾಡ್ತಾ ಇದೆ. ಮತ್ತೊಂದು ಕಡೆಯಾಗಿ ಪರಿಸರವಾದಿಗಳು ಮೈಸೂರಿನ ದಸರಾದಲ್ಲಿ ಕಂಬಳ ಬೇಡ ಅಂತೇಳಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜಮಂಥನ ಇರ್ಬೋದು ಹಾಗೂ ಸಂಸದರು ಆದಂಥ ಯದುವೀರ್ ಅವರು ಕೂಡ ಮೈಸೂರಿನ ದಸರಾದಲ್ಲಿ ಕಂಬಳವನ್ನು ತುರುಕೋದು ಬೇಡ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಕಡೆ ಎಲ್ಲೋ ಸರ್ಕಾರ ವರ್ಸಸ್ ಅಂದರೆ ಕಾಂಗ್ರೆಸ್ ವರ್ಸಸ್ BJP ಅನ್ನೋದಕ್ಕಿಂತಲೂ ಸರ್ಕಾರ ವರ್ಸಸ್ ಮೈಸೂರಿಗರು ಎಂಬಂಥ ಒಂದು ರೀತಿಯ ಚರ್ಚೆಗಳು ಆಗ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಮೈಸೂರಿನ ನಿವಾಸಿಗಳಿಗೆ ಕಂಬಳ ಬೇಕಾ ಬೇಡವಾ, ಅಥವಾ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ, ಇಲ್ಲಿನ ಪರಂಪರೆ ಏನು ಹೇಳುತ್ತೆ ಅನ್ನೋದನ್ನ ಸರ್ಕಾರ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಇಷ್ಟು ವಿರೋಧದ ನಡುವೆಯೂ ಕೂಡ ಸುಮಾರು 30ಕ್ಕೂ ಹೆಚ್ಚು ಮರಗಳನ್ನ ಕಡಿದು ಅಲ್ಲಿ ಈಗಾಗಲೇ ಕಂಬಳಕ್ಕೆ ಬೇಕಾದಂಥ ಟ್ರ್ಯಾಕ್ ಏನಿದೆ ಅದನ್ನು ಸಿದ್ಧಪಡಿಸೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಜೂನ್ 27ರಿಂದಲೂ ಕೂಡ ಅಲ್ಲಿ ನಿರಂತರವಾಗಿ ಮರ ಕಟ್ ಮಾಡಿದ್ದಾಯಿತು. ಜೊತೆಗೆ ಮರ ಕಟ್ ಮಾಡಿದವರ ವಿರುದ್ಧ ಅರಣ್ಯ ಇಲಾಖೆ ಅನುಮತಿಯನ್ನು ಪಡ್ಕೊಂಡಿಲ್ಲ ಅಂತ ಇಲ್ಲಿ FIR ಮಾಡಿದ್ದು ಕೂಡ ಆಯಿತು. ಪರಿಸರವಾದಿಗಳು ಮನವಿಯನ್ನು DK ಶಿವಕುಮಾರ್ ಅವ್ರಿಗಿರ್ಬೋದು, ಜಿಲ್ಲಾಡಳಿತಕ್ಕಿರ್ಬೋದು ಎಲ್ಲವನ್ನು ಕೂಡ ಕೊಟ್ಟಾಯಿತು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಕಂಬಳದಿಂದ ಹಿಂದೆ ಸರಿಯುವಂತೆ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿರಂತರವಾಗಿ ಕೆಲಸಗಳು ಆಗ್ತಾ ಇದೆ. ಟ್ರ್ಯಾಕ್ ಅಂದರೆ ಕಂಬಳಕ್ಕೆ ಬೇಕಾದಂತಹ ಒಂದು ರೀತಿಯ ಮಣ್ಣಿನ ಸಮತಟ್ಟನೆ ಏನಿದೆ ಅದನ್ನು ಮಾಡಿಕೊಳ್ಳಲಿಕ್ಕೆ ಸಿದ್ಧವಾಗ್ತಾ ಇದೆ, ಮಾಡ್ತಾನೂ ಕೂಡ ಇದೆ. ಮತ್ತೊಂದು ಕಡೆ ಇಂದು ಮಧ್ಯಾಹ್ನ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಪರಿಸರವಾದಿಗಳ ತಂಡ ಭೇಟಿಯಾಗುತ್ತೆ. ಯಾಕೆ ಮೈಸೂರಿನಲ್ಲಿ ಕಂಬಳ ಬೇಡ ಅನ್ನೋದರ ಕುರಿತು ವಿವರಣೆಯನ್ನು ಕೂಡ ಕೊಡ್ತಾರೆ. ಪ್ರಮುಖವಾಗಿ ಮೈಸೂರಿನ ದಸರಾದಲ್ಲಿ ಕಂಬಳ ಬೇಡ ಅನ್ನುವಂಥದ್ದು ಅವರ ಮೊದಲನೇ ವಾದ. ಎರಡನೇ ವಾದ, ಪರಿಸರವನ್ನು ನಾಶ ಮಾಡಿ, ಅಂದರೆ ಒಂದು ಸುಮಾರು 100 ಮರಗಳನ್ನ ಹನನ ಮಾಡಿ ಕಂಬಳ ನಡೆಸೋ ಅಗತ್ಯತೆ ಏನಿದೆ ಅನ್ನುವಂಥದ್ದು. ಮೂರನೇದಾಗಿ, ನಾವು ಯಾವ ಆಚರಣೆಯ ವಿರೋಧಿಗಳು ಕೂಡ ಅಲ್ಲ, ನಾವು ಕಂಬಳವನ್ನು ವಿರೋಧ ಮಾಡ್ತಾ ಇಲ್ಲ, ಬದಲಾಗಿ ಮೈಸೂರು ದಸರಾದಲ್ಲಿ ಕಂಬಳ ಬೇಡ ಅಂತಷ್ಟೇ ನಾವು ಹೇಳ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಮೈಸೂರು ದಸರಾ ಅಂತ ಹೇಳಿದರೆ ಅದು ಮೈಸೂರಿನ ಅಂಬಾರಿ, ಮೈಸೂರಿನ ಗರಿಮೆ ಹಿರಿಮೆಗಳು. ಕಂಬಳವನ್ನು ಇಲ್ಲಿ ಮಾಡೋದ್ರಿಂದ ಒಂದಷ್ಟು ಆಕರ್ಷಣೆ ಆ ಕಡೆ ಹೋಗುತ್ತೆ, ಇದರ ಹಿರಿಮೆ ಗರಿಮೆ ಇದರ ಪಾವಿತ್ರ್ಯತೆಗೆ ಧಕ್ಕೆ ಬರುತ್ತೆ. ಅಲ್ಲದೆ ಸುಮಾರು 400ಕ್ಕೂ ಹೆಚ್ಚು ಕೋಣಗಳನ್ನ ದಕ್ಷಿಣ ಕನ್ನಡದಿಂದ ಇಲ್ಲಿಗೆ ಕರ್ಕೊಂಡು ಹೋಗುವಂಥದ್ದು ಏನಿದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಏನಿದೆ, ಇವೆಲ್ಲವನ್ನು ಕೂಡ ಮಾಡೋದು ಕಷ್ಟ. ಈಗಾಗಲೇ ಮೈಸೂರು ದಸರಾದಲ್ಲಿ ಅನೇಕ ನ್ಯೂನತೆಗಳು ಸಿಗ್ತಾ ಇದೆ ನಮಗೆ. ಯುವ ದಸರಾ, ಯುವ ಸಂಭ್ರಮ ಸೇರಿದಂತೆ ಕಲಾವಿದರಿಗೆ ಒಂದಷ್ಟು ಭತ್ಯೆ ವಿಚಾರದಲ್ಲೂ ಕೂಡ ಕೊರತೆ ಇರುವಂಥದ್ದು. ಅವೆಲ್ಲವನ್ನು ಸರಿಪಡಿಸಿ ಅದನ್ನು ಬಿಟ್ಟು ಹೊಸದಾಗಿ ನಾವು ಕಂಬಳವನ್ನು ಆಯೋಜನೆ ಮಾಡ್ತೀವಿ ಅಂತ ಹೇಳಿದರೆ ಅದು ಧಕ್ಕೆ ತರುತ್ತೆ, ಪರಿಸರವನ್ನು ನಾಶ ಮಾಡುತ್ತೆ, ಜೊತೆಗೆ ಮೈಸೂರಿನ ಗರಿಮೆಗೆ ಒಂದಷ್ಟು ತೂಕ ಕೂಡ ಕಡಿಮೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಕಂಬಳನ 400 ಕೋಣಗಳನ್ನ ಮತ್ತು ಅದರ ಉಸ್ತುವಾರಿಗೆ 20,000 ಜನರನ್ನ ಅಷ್ಟು ದೂರದಿಂದ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿರೋ 27 ಎಕರೆ ಜಾಗದಲ್ಲಿರೋ ಮರಗಿಡಗಳನ್ನ ಕಡಿದು ಅಲ್ಲಿರೋ ಕೆರೆನ ಮುಚ್ಚಿ ಆ ಮರಗಿಡಗಳ ಮೇಲೆ ವಾಸಿಸ್ತಿದ್ದಂಥ ಜೀವ ಸಂಕುಲಕ್ಕೆ ತೊಂದರೆ ಕೊಟ್ಟು ಕೃತಕವಾಗಿ ಕೆಸರುಗದ್ದೆ ನಿರ್ಮಾಣ ಮಾಡುವಂಥದ್ದು ವಿವೇಕದ ನಡೆಯಲ್ಲ ಅಂತ ಈಗ ಹಲವಾರು ಬಾರಿ ಹೇಳಿದ್ದೀವಿ. ಇವತ್ತು ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಗರಾಭಿವೃದ್ಧಿ ಸಚಿವರು ಆದಂಥ ಯತೀಂದ್ರ ಸಿದ್ದರಾಮಯ್ಯನವರನ್ನು ಒಂದು ನಿಯೋಗ ಹೋಗಿ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಮತ್ತು ನಿನ್ನೆ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಸುದೀರ್ಘವಾದ ಪತ್ರವನ್ನು ಬರೆದಿದ್ದೀವಿ. ಸದ್ಯ 3 ಗಂಟೆಗೆ ಯತೀಂದ್ರ ಅವರ ಜೊತೆ ಸಭೆಯನ್ನು ನಡೆಸಿ ಅವ್ರಿಗೊಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಈಗಾಗಲೇ DK ಶಿವಕುಮಾರ್ ಅವ್ರಿಗೆ ಮನವಿ ಪತ್ರವನ್ನು ಕೂಡ ಅಂದರೆ ಕಂಬಳವನ್ನು ದಸರಾದಿಂದ ಕೈಬಿಡಿ ಅಂತೇಳಿ ಕೊಟ್ಟಿದ್ದಾರೆ. ಜುಲೈ 18ರಂದು ಇವೆಲ್ಲದರ ನಂತರ ಜುಲೈ 18ರಂದು ಸಾತಗಳ್ಳಿಯಲ್ಲಿ ಕಂಬಳದ ಟ್ರ್ಯಾಕ್ ಏನನ್ನು ಸಿದ್ಧಪಡಿಸ್ತಾ ಇದ್ದಾರೆ, ಅಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಪರಿಸರವಾದಿಗಳು ಈಗಾಗಲೇ ಘೋಷಣೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಪರ ವಿರೋಧ, ಮೈಸೂರು ದಸರಾದಲ್ಲಿ ಕಂಬಳ ಬೇಕಾ ಬೇಡವಾ ಎನ್ನುವ ಪರ ವಿರೋಧ ಇದೀಗ ಕಾಂಗ್ರೆಸ್ ವರ್ಸಸ್ BJP ಎಂಬಂತಾಗಿದ್ದು, ಪರಿಸರವಾದಿಗಳು ನಿರಂತರವಾಗಿ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದೇ ಆಚರಣೆಗಳು ಕೂಡ ನಮಗೆ ಬೇಡ ಅಂತೇಳಿ ಹೇಳ್ತಾ ಇರುವ ಹಿನ್ನೆಲೆಯಲ್ಲಿ 18ರಂದು ಪ್ರತಿಭಟನೆ ಆಗುತ್ತೆ. ಇಂದಿನ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ, CM DK ಶಿವಕುಮಾರ್ ಅವ್ರನ್ನ
ಭೇಟಿ ಮಾಡಿ ಪರಿಸರವಾದಿಗಳು ಏನು ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಈ ಕಂಬಳ ದಸರಾದಲ್ಲಿ ನಡೀತಾ ಇರತಕ್ಕಂತಹ ಜಟಾಪಟಿ ವಿಚಾರ ಏನಿದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.